ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಎನ್ಆರ್ ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದಿಂದ 2025 ಮತ್ತು 26ನೇ ಸಾಲಿನಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಕರೆದಿದ್ದಾರೆ. ಸ್ವಾವಲಂಬಿ ಸಾರಥಿ ಯೋಜನೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಇದಕ್ಕೆ ಯಾರೆಲ್ಲ ಅರ್ಹರಾಗ್ತೀರಾ, ಏಜ್ ಲಿಮಿಟ್ ಎಷ್ಟಿರಬೇಕು, ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ನಲ್ಲಿ ಇನ್ಕಮ್ ಎಷ್ಟಿರಬೇಕು, ಇದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಡ್ತೀನಿ. ದಯವಿಟ್ಟು ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ಲೋನ್ ಸ್ಕೀಮ್ ಬಗ್ಗೆ ಆಗಿರ್ಬೋದು, ಮಕ್ಕಳ ಎಜುಕೇಷನ್ ಲೋನ್ ಆಗಿರ್ಬೋದು, ಇನ್ನು ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ನಾವು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ. ಫ್ರೆಂಡ್ಸ್, ಟಾಪಿಕ್ಕಿಗೆ ಬರೋದಾದರೆ, ಸ್ವಾವಲಂಬಿ ಸಾರಥಿ ಯೋಜನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಿಂದುಳಿದ ವರ್ಗಗಳ ನಿಗಮದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಕರೆದಿದ್ದಾರೆ. ಸೊ ಯುವ ಜನರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 4 ಚಕ್ರಗಳ ವಾಹನ ಖರೀದಿಗೆ ಬ್ಯಾಂಕ್ಗಳಿಂದ ಮಂಜೂರು ಮಾಡುವ ಘಟಕ ವೆಚ್ಚದ 50% ಅಂದರೆ ಗರಿಷ್ಠ 3 ಲಕ್ಷ ಸಹಾಯಧನವನ್ನು ನಿಗಮದಿಂದ ಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಒಂದು 6 ಲಕ್ಷದ್ದು ನೀವು 4 ಚಕ್ರದ ವಾಹನ ಏನಾದ್ರು ಖರೀದಿ ಮಾಡಿದ್ರೆ ಗೌರ್ಮೆಂಟಿಂದ 50% ಸಬ್ಸಿಡಿ ಅಂದರೆ 50% 3 ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ. ಸೊ ಇದು ಯಾರೆಲ್ಲ ಕ್ಯಾಸ್ಟ್ಗೆ ಏನದಾದರೆ, ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ಈ 4 ಕ್ಯಾಟಗರಿಗೆ ಒಳಪಡುತ್ತೆ. ಇನ್ನು ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಪ್ರದೇಶದವರಾಗಿದ್ದರೆ 98,000 ಒಳಗಡೆ ಇರಬೇಕು. ನಗರ ಪ್ರದೇಶದವರಾಗಿದ್ದರೆ 1,20,000 ಒಳಗಡೆ ಇರಬೇಕು. ಇನ್ನು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ ಕೇಳೋದಾದರೆ ಕನಿಷ್ಠ 21 ವರ್ಷ ಆಗಿರಲೇಬೇಕು. ಗರಿಷ್ಠ ವಯೋಮಿತಿ 45 ವರ್ಷ ಮೀರಿರಬಾರ್ದು. ಸೊ 45 ವರ್ಷದ ಒಳಗಡೆ ಇರಬೇಕು, 21 ವರ್ಷದ ಮೇಲಿರಬೇಕು. ಈ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿ ಅಂದರೆ ಲೈಟ್ ಮೋಟಾರ್ ವೆಹಿಕಲ್ ಕಾರ್ದು ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್, ಇದರಲ್ಲಿ ಕೆಲವೊಂದು ಕ್ಯಾಸ್ಟಿಗೆ ಮಾತ್ರ, ಇವಾಗ ನಾನು ಕ್ಯಾಟಗರಿ 1, 2A, 3A, 3B ಈ 4 ಕ್ಯಾಟಗರಿ ಹೇಳಿದೆ. ಬಟ್ ಆ ಕ್ಯಾಟಗರಿ ಒಳಗಡೆ ಬರುವಂಥ ಸುಮಾರು ಕ್ಯಾಸ್ಟ್ಗೆ ಈ ಸ್ಕೀಮು ಒಳಪಡಲ್ಲ. ಯಾಕೆಂದರೆ ಅವ್ರಿಗೆ ಬೇರೆ ಸ್ಕೀಮ್ನ ಬಿಡ್ತಾರೆ. ಆ ಕಾರಣದಿಂದ ಈ ಸ್ಕೀಮಲ್ಲಿ ಅವರು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ. ಅವರು ಯಾವ್ಯಾವ ಕ್ಯಾಸ್ಟ್ ಅಂದರೆ ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಸವಿತ, ಮಡಿವಾಳ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ, ಒಕ್ಕಲಿಗ, ಲಿಂಗಾಯತ, ಕಾಡುಗೊಲ್ಲ ಮತ್ತು ಮರಾಠ ಹಾಗೂ ಇತರ ಉಪ ಸಮುದಾಯಗಳನ್ನು ಹೊರತುಪಡಿಸಿ ಇನ್ನುಳಿದಂತೆ ಇರೋ ಪ್ರವರ್ಗ 1, 2A, 3A, 3B ನಲ್ಲಿ ಬರುವಂಥ ಎಲ್ಲ ಕ್ಯಾಸ್ಟ್ ಅವರು ಕೂಡ ಇದಕ್ಕೆ ಅರ್ಹರಾಗ್ತೀರಾ. ನಾನು ಯಾವ ಕ್ಯಾಸ್ಟ್ ನೇಮ್ ಹೇಳಿದ್ದೀನಿ ಆ ಕ್ಯಾಸ್ಟ್ ಅವರು ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಬೇರೆ ಇನ್ನೆಲ್ಲ ಕ್ಯಾಸ್ಟ್ ಅವರು ಕೂಡ ಈ ಲೋನ್ ಸ್ಕೀಮ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಫ್ರೆಂಡ್ಸ್, ಡಾಕ್ಯುಮೆಂಟ್ಸ್ ಬಗ್ಗೆ ಬರೋದಾದರೆ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು. ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಆಧಾರ್ಗೆ ಜೋಡಣೆ ಆಗಿರಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ವ್ಯಾಲಿಡಿಟಿ ಇರಬೇಕು. ರೆಸಿಡೆನ್ಸ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ವೋಟರ್ ID ಮತ್ತು ನೀವು ಸ್ವಾವಲಂಬಿ ಸಾರಥಿ ಯೋಜನೆಗೆ 4 ಚಕ್ರಗಳ ವಾಹನ ಖರೀದಿಗೆ ಕೊಟೇಶನನ್ನು ತರಬೇಕಾಗುತ್ತೆ. ಇದರ ಜೊತೆ ನಿಮ್ಮ ಲೈಟ್ ಮೋಟಾರ್ ವೆಹಿಕಲ್ DL ಅಂದರೆ ಡ್ರೈವಿಂಗ್ ಲೈಸೆನ್ಸ್ದು ಜೆರಾಕ್ಸ್ ಕಾಪಿ ಕೂಡ ಅವಶ್ಯಕತೆ ಇರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಸೇವಾ ಸಿಂಧು ಮುಖಾಂತರ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಹೆಚ್ಚಿನ ಇದ್ರ ಬಗ್ಗೆ ವಿವರ ಬೇಕಂದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು.